ಅಧಿಕಾರಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಪಾಲಿಕೆಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ. ರಸ್ತೆ ಕಾಮಗಾರಿ ಭೂಸ್ವಾಧೀನ ವಿಚಾರದಲ್ಲಿ ಮಹಾ ಎಡವಟ್ಟಾಗಿದೆ. ಅಧಿಕಾರಿಯ ಎಡವಟ್ಟಿನಿಂದ ಬೆಳಗಾವಿ ಪಾಲಿಕೆಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿರೋದು. 20 ಕೋಟಿ ಪರಿಹಾರದ ಮೊತ್ತ ಠೇವಣಿಗೆ ಇಡುವಂತೆ ಆದೇಶವನ್ನ ನೀಡಲಾಗಿದೆ. ಧಾರವಾಡ ಹೈಕೋರ್ಟ್ನಿಂದ ಬೆಳಗಾವಿ ಪಾಲಿಕೆಗೆ ಸೂಚನೆಯನ್ನ ನೀಡಲಾಗಿದೆ. 2021ರಲ್ಲಿ ಬೆಳಗಾವಿಯ ಶಿವಾಜಿ ಗಾರ್ಡನ್ನಿಂದ ರಸ್ತೆ ಕಾಮಗಾರಿ ಆಗಿತ್ತು. ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಈ ಕಾಮಗಾರಿ ನಡೆದಿತ್ತು. ಇನ್ನು ರಸ್ತೆ ಅಗಲೀಕರಣಕ್ಕಾಗಿ ನಡೆದಿದ್ದಂತ ಭೂಸ್ವಾಧೀನ ಪ್ರಕ್ರಿಯೆ, ಆ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಈ ಎಡವಟ್ಟಿನಿಂದ ಈಗ ಬೆಳಗಾವಿ ಪಾಲಿಕೆಗೆ ಸಂಕಷ್ಟ ಎದುರಾಗಿದೆ. ಪರಿಹಾರ ನೀಡುವಂತ ವಿಚಾರದಲ್ಲಿ ಅಂದಿನ ಅಧಿಕಾರಿಗಳು ಮಹಾ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಭೂಮಿ ಕಳೆದುಕೊಂಡವರಿಗೆ ಪರಿಹಾರಕ್ಕಾಗಿ ಠೇವಣಿ ಇಡಲು ಈಗ ಆದೇಶವನ್ನ ನೀಡಲಾಗಿದೆ. ಹೈಕೋರ್ಟ್ ಆದೇಶವನ್ನ ನೀಡಿದೆ. ಧಾರವಾಡ ಹೈಕೋರ್ಟ್ ಆದೇಶ ನೀಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಪಾಲಿಕೆ ತುರ್ತು ಸಭೆಯನ್ನ ಕರೆದಿದೆ. ಆಗಸ್ಟ್ 27ರಂದು ಪಾಲಿಕೆ ಪರಿಷತ್ ಹಾಲ್ನಲ್ಲಿ ಮಹತ್ವದ ಸಭೆಯನ್ನ ಈಗ ಕರೆದಿದೆ. 20 ಕೋಟಿ ಠೇವಣಿ ಇಟ್ಟರೆ ಬೆಳಗಾವಿ ಪಾಲಿಕೆಗೆ ಆರ್ಥಿಕ ಸಂಕಷ್ಟ ಖಂಡಿತ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ದುಡ್ಡು ಹೊಂದಿಸೋದೆ ಬೆಳಗಾವಿ ಪಾಲಿಕೆಗೆ ಮಹಾ ಸವಾಲು. ಈಗ ಸದ್ಯ ಎಲ್ಲರ ಚಿತ್ತ ಬೆಳಗಾವಿ ಮಹಾನಗರ ಪಾಲಿಕೆಯ ಸಭೆಯತ್ತಾ ಇದೆ. ಸಭೆಯನ್ನ ಕರೆದಿದ್ದಾರೆ. ಒಂದಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ. ಕಾಮಗಾರಿಯಲ್ಲಿ ಜಮೀನನ್ನ ಕಳೆದುಕೊಂಡವರಿಗೆ ಕೋಟಿ ಪರಿಹಾರವನ್ನ ಕೊಡೋದಕ್ಕೆ ಇನ್ನೂ ಬಾಕಿ ಇದೆ. ಆ ಬಾಕಿಯನ್ನ ಆದಷ್ಟು ಬೇಗ ಕೊಡಿ ಅನ್ನುವಂಥ ಮಾತನ್ನ ಹೈಕೋರ್ಟ್ ಹೇಳಿರೋದ್ರಿಂದ ಪಾಲಿಕೆಗೆ ಈಗ ಸಂಕಷ್ಟ ಎದುರಾಗಿರೋದು. ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 20 ಕೋಟಿ ಪರಿಹಾರವನ್ನ ಈಗ ಕೊಡಬೇಕಾಗಿದೆ. ಪರಿಹಾರವನ್ನ ಕೊಡಬೇಕಾಗಿರೋದು ಒಂದು ನಾವು ಮಹಾನಗರ ಪಾಲಿಕೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರೀಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ರೋಡ್ ಆದದ ಬಗ್ಗೆ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ನಡೆದ. ಈ ಹೊಸ ಆ್ಯಕ್ಟ್ ಪ್ರಕಾರ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ನಡೆಯುವ ಹೊತ್ತಿನಾಗನ ಅದ್ರದ್ದು 50% ಡಿಪಾಸಿಟ್ ಮಾಡ್ಬೇಕಂತಿರ್ತೈತಿ. ಅದೇನು ಡಿಪಾಸಿಟ್ ಮಾಡ್ಬೇಕಂತೇಳಿ ಹೈಕೋರ್ಟ್ ಆದೇಶ ಆಗಿದೆ. ಇನ್ನೂ ಅವಾರ್ಡ್ ಆಗಿಲ್ಲ, ಏನಿಲ್ಲ, ಅದು ಪ್ರೊಸೀಜರ್ ನಡೆಯುವಂಗೆ ನಡೆದದ. ಅದ್ರಾಗ ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ. ಅದನ್ನು ನಮಗೇನು ಕಾನೂನು ತಜ್ಞರ ಒಂದು ಅಭಿಪ್ರಾಯ ತೊಗೊಂಡು ಇದು ಮಾಡ್ತೀವಿ. ಇದ್ರಾಗ ಏನು ಡಿಪಾಸಿಟ್ ಅಮೌಂಟ್ ಬಿಫೋರ್ ಡಿಪಾಸಿಟ್ ಮಾಡ್ಬೇಕತ್ತಾರಲ್ಲ, ಆ ವಿಷಯದಲ್ಲಿ ಇವರು ನಮ್ಮ ಏನು ಕಮಿಷನರ್ ಕಡೆಯಿಂದ ಹಿಂದೆ ಜಗದೀಶ್ ಅಂತಿದ್ದಾಗ ಅದು ಪ್ರೊಸೀಜರ್ ಅವರು ಸರ್ಕಾರಕ್ಕೆ ಒಂದು ಲೆಟರ್ ಬರೀತಾರೆ ಸರ್, ಹಿಂಗೆ ರೋಡ್ ಮಾಡೋದಿತ್ತು, ಆಮೇಲೆ ಲ್ಯಾಂಡ್ ಅಕ್ವಿಜಿಷನ್ ಮಾಡಿದ್ದೀವಿ. ಲ್ಯಾಂಡ್ ಅಕ್ವಿಜಿಷನ್ ಮಾಡುವಾಗ ಇದನ್ನು ನಾವು ಕಂಪೆನ್ಸೇಷನ್ ಕೊಡಬೇಕಾಗಿತ್ತು ಅಂತ ಹೇಳಿ ಗೌರ್ಮೆಂಟಿಗೆ ಲೆಟರ್ ಬರೀತಾರೆ. ಗೌರ್ಮೆಂಟ್ ಅವ್ರು ಏನು ಉತ್ತರ, ಸ್ಟೇಟ್ ಗೌರ್ಮೆಂಟ್ ಅವ್ರು ಏನು ಉತ್ತರ ಕೊಡ್ತಾರೆ ಸರ್, ತಾವು ತಮ್ಮ ರಿಸೋರ್ಸ್ ಒಳಗಿಂದನ ಅಂದ್ರೆ ನಿಮ್ಮ ಸಂಪನ್ಮೂಲ ಒಳಗಿಂದನ ನೀವು ಅದನ್ನು ಕೊಡುವಂಥದ್ದು ಆಗಲಿ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕಡೆದ ಆರ್ಡರ್ ಬರ್ತದೆ ಸರ್. ಆರ್ಡರ್ ಬಂದಾದ್ಮೇಲೆ ಅದನ್ನು ಹೈಕೋರ್ಟ್ ಒಳಗೆ ಕೇಸ್ ಇದ್ದಿರೋದ್ರಿಂದ ಹೈಕೋರ್ಟ್ ಒಳಗೆ ಹೋಗಿ ನಮ್ಮ ಅಧಿಕಾರಿಗಳನ್ನ ಏನು ಅಫಿಡವಿಟ್ ಕೊಡ್ತಾರಂದ್ರೆ, ಇಲ್ಲ ಸರ್ ಆಮೇಲೆ ಲ್ಯಾಂಡ್ ಅಕ್ವಿಜಿಷನ್ ಪ್ರೊಸೆಸ್ ನಾವು ಆಲ್ರೆಡಿ ಶುರು ಮಾಡ್ಕೊಂಡಿದ್ವಿ, ಅದೇನು 20 crore rupees ಬರಬೇಕಿತ್ತು, ಅದನ್ನು ನಾವು ತುಂಬ್ತೀವಿ, ಬರೋದು 6 ತಿಂಗಳೊಳಗೆ ನಾವು ತುಂಬ್ತೀವಿ ಅಂತ ಹೇಳಿ ಟೈಮ್ ತೊಗೊಂಡು ಅಫಿಡವಿಟ್ ಕೊಡ್ತಾರೆ ಸರ್. ಅಫಿಡವಿಟ್ ಕೊಟ್ಟಾದ್ಮೇಲೆ ಅದನ್ನು ಇವ್ರು ತುಂಬಕ್ಕಾಗಂಗಿಲ್ಲ, ಫೇಲ್ ಆಗ್ತಾರೆ ಸರ್. ಅದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಮತ್ತು ಪಾರ್ಟಿ ಹೋಗಿ ಕ್ಲೇಮ್ ಮಾಡ್ತೀವಿ ಸರ್. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದ್ದರಿಂದ ನಿನ್ನೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿತ್ತು. ಅವ್ರು ಇವತ್ತು ಹೋಗಿ ಹೈಕೋರ್ಟ್ ಮುಂದೆ ಹಾಜರಾಗಿದ್ದರು ಸರ್. ಬರೋ 27ನೇ ತಾರೀಕು ಇದರ ಸಂದರ್ಭದಲ್ಲಿ ಒಂದು ಮಹಾನಗರ ಪಾಲಿಕೆ ಒಳಗೆ ತುರ್ತು ಸಭೆ ಕರೆದಿದ್ದಾರೆ ಸರ್.